ತಿಳಿದುಕೊಳ್ಳ್ರಿ ಪ್ರಿಯ ಸೋದರನೇ ಸೋದರಿಯೇ, ರಾತ್ರಿ ಮಲಗುವಾಗ ದೇವರನ್ನ ಹುಡುಕಿಕೊಂಡು ಮಲಗ್ರಿ, ಬೆಳಿಗ್ಗೆ ಎದ್ದಾಗ ದೇವರನ್ನ ಹುಡುಕಿಕೊಂಡು ಮಲಗ್ರಿ. ದೇವ್ರೇ, ಇವತ್ತು ನೀನೇನು ಹೇಳ್ತಿದ್ಯಾ, ಸತ್ಯವೇದವನ್ನು ತೆರೆದು ಓದಲಿಕ್ಕೆ ನಿನಗೆ ಸಮಯ ಇಲ್ಲ ಎಂಬುದಾಗಿ ಹೇಳುವುದಾದ್ರೆ, ದೇವ್ರಿಗೂ ಕೂಡ ನಿನಗೋಸ್ಕರವಾಗಿ ಸಮಯ ಇಲ್ಲ ರೀ. ನೀನು ಬೈಬಲ್ನ ತೆಗೆದು ಓದುವಾಗ ದೇವರನ್ನ ಹುಡುಕು, ಪ್ರತಿ ಕ್ಷಣದಲ್ಲಿ ಹುಡುಕು, ನಿನ್ನ ಪರಿಸ್ಥಿತಿಯಲ್ಲಿ ಹುಡುಕು. ದೇವರನ್ನ ಹುಡುಕಿದ್ರೆ ಮಾತ್ರನೇ ನೀನು ನಿನ್ನ ಜೀವಿತವನ್ನು ಸಜೀವ ಯಜ್ಞವಾಗಿ ದೇವರಿಗೆ ಕೊಟ್ಟಿದ್ದೀಯ ಎಂಬುದಾಗಿ ಅರ್ಥ. ಹೇಗೆ ಹುಡುಕಬೇಕು? 2 ಕಾರ್ಯಗಳನ್ನು ಹೇಳ್ತೇನೆ, ಕಂಟಿನ್ಯೂ ಆಗಿ ಓದ್ರಿ ಆ ವಾಕ್ಯನ. ಯೆರೆಮೀಯ 29:13. ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳಿ. ಹೇಗೆ ಹುಡುಕಬೇಕಂತೆ? ಏನೋ ತಂದು ನನ್ನ ಮುಂದೆ ಇಟ್ಟು ಹುಡುಕಿ ಅಂತ ಹೇಳಿದ್ರ ದೇವರು? ಕಾಣಿಕೆ ಕೊಟ್ಟು ಹುಡುಕ್ರಿ ಎಂಬುದಾಗಿ ಹೇಳಿದ್ರ ದೇವರು? ಏನೋ ಬಲಿಯನ್ನ ಕೊಟ್ಟು ತಂದು ನನ್ನ ಮುಂದೆ ಹುಡುಕ್ರಿ ಎಂಬುದಾಗಿ ಹೇಳಿದ್ರ ದೇವರು? ಹೇಗೆ ಹೇಳಿ, ಏನಂತೆ? ಹೆಂಗೆ ಹುಡುಕ್ಬೇಕಂತೆ? ಮನಪೂರ್ವಕವಾಗಿ ಹುಡುಕ್ಬೇಕಂತೆ. ಹಲ್ಲೆಲೂಯಾ. ಏನಂತೆ? ಮನಪೂರ್ವಕವಾಗಿ. ಹಾಗಾದ್ರೆ ಮನಪೂರ್ವಕವಾಗಿ ಹುಡುಕೋದಂದ್ರೆ ಅರ್ಥ ಏನು? ಫ್ರಮ್ ಹೋಲ್ ಹಾರ್ಟ್, ಪರಿಪೂರ್ಣವಾಗಿ ಮನಪೂರ್ವಕವಾಗಿ ಹುಡುಕೋ. ಈಗ ಒಂದು ಉದಾಹರಣೆ, ನೀವು ನಿಮ್ಮನ್ನು ಬಹಳ ಪ್ರೀತಿ ಮಾಡುವಂಥ ಸ್ನೇಹಿತರು ಯಾರಾದರೂ ಇರ್ತಾರಂತ ತಿಳ್ಕೊಳ್ಳಿ. ಇಲ್ವಾ? ಯಾರು ಇಲ್ವಾ? ಒಬ್ರು ಇಲ್ವಾ? ಒಬ್ರು ಫ್ರೆಂಡ್ಸೇ ಇಲ್ವಾ? ಅದನ್ನೇ ಕೇಳ್ತಾ ಇದ್ದೀನಿ. ನಾಳೆ ನಾನು ಸಿಗ್ತೀನಿ, 5 ಗಂಟೆಗೆ ಸಿಗ್ತೀನಿ, ಏನೋ 5 o'clockಗೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಸಿಗ್ತೀನಿ ಅಂತ ಹೇಳಿರುವಂಥ ವ್ಯಕ್ತಿ ನಿಮಗೆ ಭಾಳ ಬೇಕಾದವರು. ಏನೋ ಭಾಳ ಬೇಕಾದವರು. ಈಗ ನೀವು ಹೋಗ್ತೀರಾ? ಹೋಗಲ್ಲ. ಹೆಂಗೆ ಹೋಗ್ತೀರಾ? ಹೆಂಗೆ ಹೋಗ್ತೀರಾ ಹೇಳಿ? ಹಂಗೆ ಹೋಗ್ತೀವ? ಹೆಂಗೆ ಹೋಗ್ತೀರಾ? ಹೆಂಗೆ ಹೋಗ್ತೀವಿ? ಏನು ಸಿಸ್ಟರ್? ಬಸ್ಸೋ ಬೈಕೋ? ನೀವು ಹಂಗೆ ಯೋಚನೆ ಮಾಡ್ತಾ ಇದ್ದೀರಾ? ಓಕೆ, ಬಸ್ಸು ಬೈಕಲ್ಲ. ನೀವು ಹೆಂಗೆ ಹೋಗ್ತೀರ ಅಂದರೆ ನಿಮ್ಮ ಫೀಲಿಂಗ್ಸ್ ಹೆಂಗಿರುತ್ತೆ ಗೊತ್ತಾ? ಕರೆಕ್ಟ್ ಟೈಮಿಗೆ ಬಾ ಅಂತ ಹೇಳಿದ್ದಾರೆ. ಆ ಟೈಮ್ ಮಿಸ್ ಮಾಡ್ದಲ್ಲಿ ಏನು ಮಾಡಬೇಕು ನಾನು? ಅದು ಎಲ್ಲಿಂದ ಬರುತ್ತೆ? ಅಕ್ಕ ಎಕ್ಕడి నుంచి వస్తుంది? ರಾಧಾ, ಕನ್ನಡನಾ? ಎಲ್ಲಿಂದ ಬರುತ್ತೆ? ಎಲ್ಲಿಂದ? ಮನಸ್ಸಿಂದ ಬರುತ್ತೆ. ಅರ್ಥ ಆಗ್ತಿದೆಯಾ? ಎಲ್ಲಿಂದ ಬರುತ್ತೆ? ಮನಸ್ಸಿಂದ ಬರುತ್ತೆ. ನಿನಗೆ ಯಾರು ಏನು ಒತ್ತಾಯ ಮಾಡಿಲ್ಲ. ನಿಮ್ಮ ಮನೇಲಿ ಕೇಳ್ತಾರೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತಂದ್ರೆ, ಇಲ್ಲೇ ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ಹೋಗಿ ಬರ್ತೀನಿ. ಯಾರಾದ್ರೂ ನಿಮಗೆ ಒತ್ತಾಯ ಮಾಡಿದ್ರ? ಫೋರ್ಸ್ ಏನಾದ್ರು ಮಾಡಿದ್ರ? ಇಲ್ಲ. ನಿನಗೆ ಬೇಕಾದವರು ಒಂದು ಮಾತು ಹೇಳಿದಕ್ಕೆ, ಐ ಆಮ್ ರೆಡಿ, ನಾನು ಬರ್ತಿದ್ದೀನಿ, ನೀನು ನೋಡಕ್ ಬರ್ತಾ ಇದ್ದೀನಿ, ನಿನ್ನ ಹತ್ರ ಮಾತಾಡಕ್ ಬರ್ತಾ ಇದ್ದೀನಿ, ನಿನ್ನ ಹತ್ರ ಟೈಮ್ ಸ್ಪೆಂಡ್ ಮಾಡಕ್ ಬರ್ತಾ ಇದ್ದೀನಿ. ಹೆಂಗೆ? ನನಗೆ ಸ್ಪೋರ್ಟ್ಸ್ ಅಂದರೆ ಭಾಳ ಹುಚ್ಚು. ನನ್ನ ಕಾಲೇಜ್ ಟೈಮ್ಸಲ್ಲಿ, ಹೈಸ್ಕೂಲಲ್ಲಿ ಹೋಗ್ಬೇಕಾದ್ರೆ ನಮ್ಮನೇಲಿ ಸ್ಪೋರ್ಟ್ಸ್ಗೆ ಹೋದೆ. ಬಟ್ ನಾನೇನು ಮಾಡ್ತಿದ್ದೆ ಗೊತ್ತಾ? ಹಾಕಿಲಿ ಸ್ಟೇಟ್ ಪ್ಲೇಯರ್. ನಾನು ಸ್ಟೇಟಲ್ಲಿ ಆಡಿದ್ದೀನಿ ಹಾಕಿ. ನಮ್ಮನೇಲಿ ಬೇಡ ಅಂತ ನಾನು ಆಡಬೇಕು. ನಾನೇನು ಮಾಡ್ತಿದ್ದೆ ಗೊತ್ತಾ? ಬೆಳಿಗ್ಗೆ ನಮಗೆ ಹೋಗ್ಬೇಕಾಗಿದ್ದು 5:05 ಸ್ಟೇಡಿಯಂಗೆ. ನಾನು 3 ಎದ್ದು ಬಿಡ್ತಿದ್ದೆ. 3 ಎದ್ದು ಎಲ್ಲ ಶಬ್ದ ಇಲ್ದಂಗೆ ಶೂಗಳನ್ನ
ಎಲ್ಲ ಎತ್ಕೊಂಡು ರೆಡಿ ಮಾಡಿಕೊಂಡು ಹಿಂದ್ಗಡೆ ಬಾಗಿಲಿಂದ ಒಳಗಡೆಯಿಂದ ಹೊರಗಡೆ ಬಂದು ಸೈಕಲ್ ತಗೊಂಡು ಡ್ರಮ್ ಅಂತ ಓಡು. ಯಾರು ಹೇಳಿದ್ರು ಇದನ್ನ? ನನಗೆ ಯಾರಾದ್ರು ಒತ್ತಾಯಪೂರ್ವಕವಾಗಿ ಏನಾದ್ರು ಮಾಡಕ್ಕೆ ಹೇಳಿದ್ರೆ? ಬೇಡ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ನನಗೇನು ಮನಪೂರ್ವಕವಾಗಿ ನಾನೇನ್ ಮಾಡ್ಬೇಕು? ಇದನ್ನ ಮಾಡಬೇಕು. ಆಮೇಲೆ ನನ್ನ ಮಗ ಚೆನ್ನಾಗಿ ಬಂದಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಆ ಪರಿಸ್ಥಿತಿಗೆ ಅವ್ರಿಗೆ ಅದು ಬೇಡ ಅಂತ, ಬಟ್ ನನಗೆ ಹೋಗ್ಬೇಕು, ಮಾಡಬೇಕು. ಆ ಮನಪೂರ್ವಕವಾಗಿರುವಂಥ ಆಸೆ. ಹಲ್ಲೆಲೂಯಾ. ಇದೊಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಹಾಗಾದ್ರೆ ನಾನು ದೇವರನ್ನ ಹುಡುಕೋದ್ರಲ್ಲಿ ಮನಪೂರ್ವಕವಾಗಿ ಹುಡುಕಿದ್ರೆ ನಮಗೆ ಕಂಡುಕೊಳ್ಳುವಂಥ ದೇವರಾಗಿದ್ದಾನೆ. ಅನೇಕ ಸಾರಿ ನಾವು ಮನುಷ್ಯರನ್ನ ಹುಡುಕ್ತೀವಿ, ಮನುಷ್ಯರನ್ನ ಮನಪೂರ್ವಕವಾಗಿ ಹುಡುಕುವಾಗ ಸೋತು ಹೋಗ್ತೀವಿ. ಅನೇಕರು ನಮಗೆ ಮೋಸವನ್ನ ಮಾಡ್ತಾರೆ. ಅನೇಕರು ನಮಗೆ ನಮ್ಮ ಮನಸ್ಪೂರ್ವಕವಾಗಿ ಅವರಿಗೆ ಪ್ರೀತಿ ತೋರಿಸಿದನ್ನ ಮೋಸ ಮಾಡ್ತಾರೆ, ನಂಬಿಕೆಯನ್ನ ಮೋಸ ಮಾಡ್ತಾರೆ. ಮನುಷ್ಯರ ಜೀವಿತನೇ ಅಷ್ಟು. ಆದ್ರೆ ಒಬ್ಬ ದೇವನಿದ್ದಾನೆ, ಅವರನ್ನ ನೀನು ಮನಪೂರ್ವಕವಾಗಿ ನೀನು ಹುಡುಕೋದಾದ್ರೆ ನೀನು ಅವರನ್ನ ಕಂಡುಕೊಳ್ತೀಯ. ಆತ ನಿನಗೆ ಎಂದಿಗೂ ಮೋಸ ಮಾಡೋದಿಲ್ಲ, ಆತ ನೀನು ಎಂದಿಗೂ ಕೈ ಬಿಡೋದಿಲ್ಲ, ಆತ ನೀನು ಎಂದಿಗೂ ತೊರೆಯೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿದ್ದು, ನನ್ನನ್ನು ಮನಪೂರ್ವಕವಾಗಿ ಹುಡುಕಿ, ಆಗ ನಿಮಗೆ ನಾನು ಸಿಗ್ತೀನಿ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವನದಲ್ಲಿ ದೇವರನ್ನ ಹುಡುಕು ಪ್ರಿಯ ಮಗನೇ ಮಗಳೇ, ಮನಪೂರ್ವಕವಾಗಿ ಹುಡುಕು. ಭಾನುವಾರ ಮಾತ್ರ ಅಲ್ಲ, ಪ್ರಾರ್ಥನೆಗಳಿದ್ದಾಗ ಮಾತ್ರ ಅಲ್ಲ, ದೇವರು ನಿನ್ನ ಜೀವಿತದಲ್ಲಿ ಈ ರೀತಿಯಾಗಿರುವಂಥ ಸಭೆಯಾಗಿ ಸೇರಿ ಬರುವುದಕ್ಕಿಂತಲೂ ಕೂಡ ನಿನ್ನ ಒಬ್ಬಂಟಿಗನಾಗಿರುವಂಥ ಒಂದು ರಿಲೇಶನ್ಶಿಪ್ ಆತನ ಎದುರು ನೋಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿನ್ನ ಜೀವನದಲ್ಲಿ ಹಾಗಾದ್ರೆ ಎಲ್ಲಿದೆಯಾ? ನೀನು ದೇವರನ್ನ ಹುಡುಕ್ತಾ ಇದೆಯಾ? ಬರೀ ಅದ್ಭುತಗಳಿಗೋಸ್ಕರ, ಆಶೀರ್ವಾದಗಳಿಗೋಸ್ಕರ, ಕೆಲಸಕ್ಕೋಸ್ಕರ, ಜ್ಞಾನಕ್ಕೋಸ್ಕರ, ನಾನು ಪಾಸ್ ಆಗ್ಬೇಕು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ನೀನು ಸಮಯವನ್ನು ಕಳೀತಾ ಇದೆಯಾ? ಅಥವಾ ದೇವರು ಬೇಕು ಎಂಬುದಾಗಿ ನೀನು ಸಮಯ ಕಳೀತಾ ಇದೆಯಾ? ಹಲ್ಲೆಲೂಯಾ. ಒಂದನೇದು ಮನಪೂರ್ವಕವಾಗಿ, ಎರಡನೇದು ಜ್ಞಾನೋಕ್ತಿಗಳು 8:17. Proverbs chapter 8 verse 17. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಏನು? ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ದೇವ್ರ ವಾಕ್ಯ ಹೇಳ್ತಾ ಇದೆ, ನನ್ನನ್ನು ಪ್ರೀತಿಸುವವರು ನಾನು ಪ್ರೀತಿಸ್ತೇನೆ. ಎಸ್, ದೇವರು ನಮ್ಮ ಮೇಲೆ ಪ್ರೀತಿಯನ್ನ ಶಿಲುಬೆ ಮೇಲೆ ಆತನು ತೋರಿಸಿದ್ದಾನೆ. ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಯೇಸು ಪ್ರೀತಿಯನ್ನ ತೋರಿಸಿದ್ದಾನೆ. ನಿನಗಾಗಿ, ನಿನ್ನ ಪಾಪಗಳಿಗಾಗಿ, ಶಾಪಗಳಿಗಾಗಿ, ದರಿದ್ರತನ, ಬಡತನ ಇವೆಲ್ಲವಕ್ಕಾಗಿ ಆತನು ತನ್ನ ರಕ್ತವನ್ನೇ ಸುರಿಸಿ, ತನ್ನ ಪ್ರಾಣವನ್ನೇ ಅರ್ಪಿಸಿ, ಪ್ರಾಣವನ್ನೇ ಕೊಟ್ಟು ನಮಗೆ ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಈಗ ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಪ್ರೀತಿಸುವವರು ನಾನು ಪ್ರೀತಿಸ್ತೇನೆ. ಇನ್ನೊಂದು, ನನ್ನನ್ನು ಆತುರದಿಂದ ಹುಡುಕುವವರಿಗೆ ನಾನು ಏನು ಮಾಡ್ತೇನೆ? ಸಿಗ್ತೇವೆ, ಕಂಡುಕೊಳ್ತೇನೆ. ನಿನ್ನ ಜೀವಿತದಲ್ಲಿ ನೀನು ದೇವರಿಗೆಲ್ಲವನ್ನು ಸಮರ್ಪಿಸಿ ಕೊಡಲ್ಪಟ್ಟಿದೆ ಎಂಬುದಾಗಿ ಇರೋದಕ್ಕೆ ಒಂದು ಗುರುತು ಏನು ಗೊತ್ತಾ? ನೀನು ದೇವರನ್ನ ಪ್ರತಿದಿನ ಹುಡುಕ್ತಿದೆಯಾ ಎಂಬುದಾಗಿ. ಮುಂಜಾನೆ ಎದ್ದು ಹುಡುಕ್ತಾ ಇದೆಯಾ? ರಾತ್ರಿ ವೇಳೆಯಲ್ಲಿ ಎದ್ದು ಹುಡುಕ್ತಾ ಇದೆಯಾ? ಯಾವಾಗಲೂ ದೇವರ ಸಮ್ಮುಖದಲ್ಲಿ ಕೂತು ಹುಡುಕ್ತಾ ಇದೆಯಾ? ದೇವರೇ ನೀನು ಬೇಕು, ನಿನ್ನ ಪ್ರಸನ್ನತೆ ಬೇಕು, ನಿನ್ನ ಶಕ್ತಿ ಬೇಕು, ನಿನ್ನ ಮಹಿಮೆ ಬೇಕು, ನಿನ್ನ ವಾಕ್ಯವು ಬೇಕು, ನಿನ್ನ ಜೀವವು ಬೇಕು ದೇವರೇ ಎಂಬುದಾಗಿ ಹುಡುಕ್ತಾ ಇದೆಯಾ ದೇವರನ್ನ? ಮನಪೂರ್ವಕವಾಗಿ. ಎರಡನೇದು ಆತುರದಿಂದ. ಆತುರತೆ ಅಂದ್ರೇನು? ಆತುರ ಅಂದ್ರೇನು? ಅರ್ಜೆಂಟಾ? ಆತರ ಕೆಲವನ್ನೆಲ್ಲ ನೋಡಿ ಹೇಳ್ತೀನಿ, ಏನು ಇವನು ಒಳ್ಳೆ ಆತರ ಹಂಗೆ ಆಡ್ತಾನೆ ಇವನು, ಹೌದಾ ಇಲ್ವಾ? ಹೇಳ್ತೀನಿ, ಏನು ಇಷ್ಟು ಆತರವಾಗಿ ಆಡ್ತಾನೆ ಇವನು, ಸ್ವಲ್ಪ ನಿಧಾನ, ಸಮಾಧಾನ. ಹಲೋ, ನಮಗೆ ಈ ಲೋಕದಲ್ಲಿ ಎಲ್ಲ ವಿಷಯದಲ್ಲಿ ಆತುರತೆ ಇರುತ್ತೆ. 10 ಗಂಟೆ ನಿಮ್ಮ ಆಫೀಸ್ ಟೈಮ್, 10 ಗಂಟೆ ನಿಮ್ಮ ಕಾಲೇಜ್ ಟೈಮ್, 10 ಗಂಟೆ ನಿಮ್ಮ ಕೆಲಸದ ಟೈಮ್ ಅಂದರೆ ಎಷ್ಟು ಗಂಟೆಗೆ ಹೋಗ್ತೀರಾ? 11 ಗಂಟೆಗೆ ಹೋಗ್ತೀರಾ? ಸೇರಿಸ್ತಾರಾ? ಏನು ಮಾಡ್ತಾರೆ? ಆಚೆ ನಿಲ್ಲಿಸ್ತಾರೆ. ಆಮೇಲೆ ಇನ್ನೇನು ಮಾಡ್ತಾರೆ ಹೇಳ್ರಿ? ನಿಮಗೆ ಏನು ಮಾಡಿದ್ದಾರೆ ಅದನ್ನ ಹೇಳ್ರಿ. ಪನಿಷ್ಮೆಂಟ್ ತೊಗೊಂಡಿದ್ದೀರಾ? ಅನುಭವ ಇದೆಯಾ? ಎಲ್ಲ ಅಲ್ವಾ?
ಒಬ್ಬ ಮನುಷ್ಯನಿಗೆ ಅಧಿಕಾರಕ್ಕೆ ಇಷ್ಟು ಇರಬೇಕಾದ್ರೆ ನಾವು ದೇವರಿಗೋಸ್ಕರವಾಗಿ ಹುಡುಕುವಂಥ ವ್ಯಕ್ತಿಗಳು ನಾವು ಆಗಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಎಷ್ಟು ಸಮಯವನ್ನ ನಿಮ್ಮ ಜೀವಿತದಲ್ಲಿ ಆತುರ ಪಡಬೇಕಾಗಿರುವಂಥ ಸಂಗತಿಗಳಲ್ಲಿ ಆತುರ ಪಡದೆ ಕ್ಯಾಶುವಲ್ ಆಗಿ ತಗೊಂಡು ಮದುವೆ 12 ಗಂಟೆ ಅಂದರೆ ಬೆಳಿಗ್ಗೆ 6 ಗಂಟೆಗೇನೆ ಅಲ್ಲಿ ಇರೋಕೆ ಗೊತ್ತು, ಕೆಲವರು ನೈಟೇ ಇರೋಕ್ಕೆ ಗೊತ್ತು. ಈ ರೀತಿ ಪ್ರಾರ್ಥನೆ ಇದೆ. ದೇವ್ರು ಒಳ್ಳೇದು ಮಾಡ್ತಾರೆ. ದೇವ್ರ ವಾಕ್ಯ ಕೇಳ್ರಿ, ಆತ್ಮಿಕವಾಗಿ ಬೆಳಿರಿ, ದೇವ್ರ ಸಂಬಂಧದಲ್ಲಿ ಬನ್ರಿ, ದೇವ್ರು ನಿಮ್ಮ ಜೀವನದಲ್ಲಿ ತನ್ನ ಉದ್ದೇಶ ನೆರವೇರಿಸ್ತಾನೆ ಎಂಬುದಾಗಿ ಬನ್ನೆಂಬುದಾಗಿ ಹೇಳಿದ್ರೆ ಯಾರು? ಯಾಕೆ మన పాస్టర్లే అడ్జస్ట్ చేసుకుంటాడులే. ఎవరు ఏమే ನಮ್ಮ ಪಾಸ್ಟ್ರು 9 ಗಂಟೆ 7 ಗಂಟೆ ಎಷ್ಟು ಗಂಟೆಗೆ ಇರುತ್ತೋ ನಿಮ್ಮ ಸರ್ವೀಸು ಬಂದ್ರೆ ಫಸ್ಟ್ 4-5 ಹಾಡೆಲ್ಲ ಆಡ್ತಾರೆ. ಹಾಡೆಲ್ಲ ಮುಗಿಸ್ಮೇಲೆ ವಾಕ್ಯ ಹೇಳ್ತಾರೆ. ಆಮೇಲೆ ಕಾಣಿಕೆ ಕೊಡಬೇಕು. ನನ್ನ ಕೊಟ್ಬಿಟ್ರೆ ನನ್ನ ಕೆಲಸ ಅವತ್ತು ಮುಗಿದು ಕೊಟ್ಬಿಟ್ಟು ಓ ನಿಂಗೆ ಸ್ತೋತ್ರ, ನನಗೆ ಆತ, ನಿಂಗೆ ಸ್ತೋತ್ರ, ನನಗೆ ಆತ್ರ. ಅಲೋ, ಇಂಥ ಕ್ರೈಸ್ತಿಯ ಜೀವಿತವನ್ನ ದೇವ್ರ ಎದುರು ನೋಡ್ತಿಲ್ಲ ಪ್ರಿಯ ಮಗನೇ ಮಗಳೇ. ಇಂಥ ಜೀವಿತವನ್ನ ದೇವ್ರ ಎದುರು ನೋಡ್ತಾ ಇಲ್ಲ. ಎಂಥವ್ರು ಬೇಕಂದ್ರೆ ದೇವರಿಗೆ ಆತುರದಿಂದ ದೇವರನ್ನ ಹುಡುಕುವಂಥವ್ರು ಬೇಕು, ಅವ್ರನ್ನ ಪ್ರೀತಿಸುವಂಥವ್ರು ಬೇಕು, ಅವ್ರಿಗಾಗಿ ಎದ್ದೇಳುವಂಥವ್ರು ಬೇಕು. ಯಾಕೆ ನಿನ್ನ ಕುಟುಂಬದಲ್ಲಿ ಇನ್ನು ದರಿದ್ರತನ? ಯಾಕೆ ನಿನ್ನ ಕುಟುಂಬದಲ್ಲಿ ಇನ್ನೂ ನೀನು ಕಷ್ಟಗಳಲ್ಲಿ, ಕಣ್ಣಿನಲ್ಲಿ, ವೇದನೆಯಲ್ಲಿ ಹೋಗ್ತಾ ಇದೆಯಾ? ಹುಡುಕು ದೇವರನ್ನ, ಹುಡುಕು ನಿನ್ನ ಜೀವನದಲ್ಲಿ. ಮನಪೂರ್ವಕವಾಗಿ ಹುಡುಕು, ಹೃದಯಪೂರ್ವಕವಾಗಿ ಹುಡುಕು. ನಿನಗೆ ದೇವರು ಬೇಕೆಂಬುದಾಗಿ ಹುಡುಕು. ಅದೇ ರೀತಿಯಾಗಿ ಆತುರ ಪಡು ದೇವರ ಕಾರ್ಯಗಳಿಗೆ, ದೇವ ಸಭೆಯಲ್ಲಿ ದೇವ ಪ್ರಾರ್ಥನೆಗೆ ಆತುರ ಪಡು. ನಿನ್ನ ಕುಟುಂಬದಲ್ಲಿ ಪ್ರಾರ್ಥನೆಗಳಿಗೆ ಆತುರ ಪಡು. ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಆತುರ ಪಡು. ಅನೇಕರಿಗೆ ದೇವರ ವಾಕ್ಯವನ್ನು ಹೇಳಲಿಕ್ಕೆ ಆತುರ ಪಡು. ದೇವರ ಪ್ರಾರ್ಥನೆಗಳಿಗೆ ಹೋಗ್ಲಿಕ್ಕೆ ಆತುರ ಪಡು. ದೇಶಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆತುರ ಪಡು. ನಿನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆತುರ ಪಡು. ಇದೆಲ್ಲವೂ ದೇವರ ರಾಜ್ಯದ ಕೆಲಸವಾಗಿದೆ. ಇವೆಲ್ಲ ಹುಡುಕುವಿಕೆ ಇದ್ರೇನೆ ನಮ್ಮ ಶರೀರ ದೇವರಿಗೆ ಸಮರ್ಪಿತವಾಗಿರುವಂತ ಯಜ್ಞವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಾವುದು ಇಲ್ಲ ಅಂದ್ರೆ ನಾನು ಅರ್ಪಿಸಿದ್ದೀನಿ 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 ಅಂತೇಳಿ ಇಲ್ಲಿ ಅರ್ಪಿಸಿ ಹೊರಗಡೆ ಹೋಗಿ ಅಲ್ಲಿ ಅರ್ಪಿಸಿ, ಇಲ್ಲಿ ಅರ್ಪಿಸಿ ಆಮೇಲೆ ಹೊರಗಡೆ ಹೋಗಿ ಅಲ್ಲಿ ಅರ್ಪಿಸಿ. ಚೆನ್ನಾಗಿ ಅರ್ಪಿಸ್ತೀರ ಏನು ಚೆನ್ನಾಗಿ? ಯಾರೆಲ್ಲ ಇದಕ್ಕೆಲ್ಲ ಅರ್ಪಿಸಿದ್ರೆ ಹೇಳ್ರಿ ನೋಡೋಣ. ಅಲ್ಲೆಲೂಯಾ. ಬಂತು ಅಲ್ಲೆಲೂಯಾ. ಸೈತಾನನು ನಿನ್ನ ಜೀವಿತವನ್ನ, ನಿನ್ನ ಸಮಯವನ್ನ ಹಾಳು ಮಾಡ್ತಾ ಇದ್ದಾನೆ, ಕದ್ದುಕೊಳ್ತಾ ಇದ್ದಾನೆ. ನಿನ್ನ ಜ್ಞಾನವನ್ನ ಕದ್ದುಕೊಳ್ತಾ ಇದ್ದಾನೆ, ನಿನ್ನ ಫ್ಯೂಚರ್ನ ಕದ್ದುಕೊಳ್ತಾ ಇದ್ದಾನೆ. ಒಂದು ವೇಳೆ ಈ ರಾತ್ರಿ ನನ್ನ ಹೃದಯವನ್ನ ಯೇಸುವಿಗೆ ಸಮರ್ಪಿಸಲ್ಪಟ್ಟು ನನ್ನ ಜೀವಿತವನ್ನ ಯೇಸುವಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿ ನನ್ನ ದೇವರನ್ನ ಮನಪೂರ್ವಕವಾಗಿ ಹುಡುಕ್ತೀನಿ, ನನ್ನ ದೇವರನ್ನ ಆತುರತೆಯಿಂದ ಹುಡುಕ್ತೀನಿ. ಕೆಲವರು ನಿಮ್ಮ ತಂದೆ ತಾಯಿ ಹೇಳಿರೋದ್ರಿಂದ ನೀವು ಬಂದಿರ್ಬೋದು, ನಿಮ್ಮ ಪಾಸ್ಟರ್ ಹೇಳಿರೋದ್ರಿಂದ ಬಂದಿರ್ಬೋದು. ಹಲೋ, ನಿಮ್ಮ ತಂದೆ ತಾಯಿಗಳು, ಪಾಸ್ಟರ್, ಅವರು ಇವರು ಯಾರೇ ನಿಮ್ಮನ್ನ ಇಲ್ಲಿ ಕರೆದಿರಲಿ, ಅದು ಒಂದು ಸಾಧನೆ ಅಷ್ಟೇ ದೇವರು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬರಲಿಕ್ಕೆ. ಈಗ ದೇವರೇ ಹೇಳ್ತಾ ಇದ್ರೆ ನೀನೇ ನೇರವಾಗಿ ನನ್ನನ್ನು ಹುಡುಕು ಎಂಬುದಾಗಿ. Seek God first. ದೇವರ ಹುಡುಕು ಪ್ರಿಯ ಸೋದರನೇ ಸೋದರಿಯ, ನಿನ್ನಿಂದ ಸಾಧ್ಯ. ದೇವರಿನೊಟ್ಟಿಗೆ ಮಾತನಾಡಲಿಕ್ಕೆ ಶಕ್ತನಾಗಿರುವ ದೇವರಾಗಿದ್ದಾನೆ. ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಒಂದು ಪ್ರೂಫ್ ಏನು ಹೇಳಿ ನೋಡೋಣ. ವಾಟ್ ಇಸ್ ದ ಪ್ರೂಫ್ ದಟ್ ಗಾಡ್ ಇಸ್ ವಿತ್ ಅಸ್? ತಲೆ ದಿನ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ದೇವ್ರು ನಮ್ಮ ಜೊತೆ ಇದ್ದಾರೆ. ಹೇಳಿ, ಮಾತಾಡಿ ಮಾತಾಡಿ ಹೇಳ್ರಿ. ದೇವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಪ್ರೇಯರ್ ಮಾಡ್ತಾ ದೇವರೊಟ್ಟಿಗೆ ಮಾತಾಡ್ತೀವಿ, ಆರಾಧನೆ ಮಾಡೋ ದೇವ್ರ ಸೂತ್ರ. ಗುಡ್ ಗುಡ್. ಇನ್ನು ಏನಾದ್ರು ದೇವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಒಂದು ಪ್ರೂಫ್. ವಾಟ್ ಇಸ್ ದ ಪ್ರೂಫ್ ದಟ್ ಗಾಡ್ ಈಸ್ ವಿತ್ ಅಸ್? మనతోడు దేవుడు ఉన్నాడు అన్నకి ఒక ప్రూఫ్ ఉంది. చెప్పండి చూద్దాం. ಬ್ರದರ್, ನಮ್ಮ ಮನಸ್ಸು ಬಾಧಿಸ್ತದೆ. ಓಕೆ,
ಆಮೇಲೆ ಈ ಕಡೆ ಯಾರು ಇಲ್ವಾ? ఏ అపాయము రాకుండా కాపాడితే దేవుడు మన జట్లా ఉండాడు అని. ನೀವು ಹೇಳಿರೋ ಉತ್ತರ ಎಲ್ಲ ಒಳ್ಳೆಯದೇ, ಬಟ್ ಐ ವಿಲ್ ಟೇಕ್ ಯು ಟು ನೆಕ್ಸ್ಟ್ ಲೆವೆಲ್. ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ಲಿಕ್ಕಾಗಿ ರೆಡಿ ಇದ್ದೀನಿ. ಆರ್ ಯು ರೆಡಿ? ನಿಮ್ಮ ಎಸ್ಸು ಟುಸ್ಸು, ನಿಮ್ಮ ಎಸ್ಸು ಟುಸ್ ಆಗ್ತದೆ. ನಿಮ್ಮ ಎಸ್ ಹೆಂಗಿರ್ಬೇಕಂದ್ರೆ ಸೈತಾನ್ಗೆ ನಾಚಿಕೆ ಆಗ್ಬೇಕು. ಆರ್ ಯು ರೆಡಿ? ಹಲ್ಲೆಲೂಯಾ. ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋಕೆ ಒಂದು ಪ್ರೂಫ್ ಏನ್ ಗೊತ್ತಾ? ದೇವರ ಸ್ವರವನ್ನ ಕೇಳೋದು. ಏನ್ ಹೇಳ್ರಿ? ದೇವರ ಸ್ವರವನ್ನ ಕೇಳುವುದೇ ಇಟ್ಸ್ ಎ ಪ್ರೂಫ್. ದೇವರು ಅಬ್ರಾಮನ ಸಂಗಡ ಇದ್ದನು. ಹೇಗೆ ಗೊತ್ತಾಯ್ತು? ಅಬ್ರಾಮನ ದೇವರ ಸ್ವರವನ್ನ ಕೇಳ್ತಾ ಇದ್ದನು. ಅಬ್ರಾಮನು ಯಾಕೋಬನ ಸಂಗಡ ಇದ್ದನು. ಯಾಕೋಬನಿಗೆ ಹೆಂಗ್ ಗೊತ್ತಾಯ್ತು? ಆತನು ತನ್ನ ಸ್ವರವನ್ನ ಕೇಳ್ತಾ ಇದ್ದನು. ಈಸಾಕನು ಆತನ ಸ್ವರವನ್ನ ಕೇಳ್ತಾ ಇದ್ದನು. ಯೋಸೆಫನು ಆತನ ಸ್ವರವನ್ನ ಕೇಳ್ತಾ ಇದ್ದನು. ಮೋಶೆ ಆತನ ಸ್ವರವನ್ನ ಕೇಳಿದನು. ಯೋಶುವ ಆತನ ಸ್ವರವನ್ನ ಕೇಳಿದನು. ಯಾರೆಲ್ಲ ಆತನ ಸ್ವರವನ್ನ ಕೇಳಿದ್ರು ಆವಾಗಲೇ ಅವರಿಗೆ ಗೊತ್ತಾಯ್ತು ನನ್ನ ಜೊತೆ ದೇವರಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ದಟ್ ಈಸ್ ದ ಮೇನ್ ಫೌಂಡೇಶನ್. ನಿನ್ ದೇವ್ರ ಸ್ವರವನ್ನ ಕೇಳಿಲ್ಲ ಅಂತಂದ್ರೆ ನಿನ್ ಜೊತೆ ದೇವ್ರಿಲ್ಲ ಎಂಬುದನ್ನು ತಿಳ್ಕೊ. 100%. ಇಫ್ ಯು ಆರ್ ನಾಟ್ ಲಿಸನಿಂಗ್ ಮೈ ವಾಯ್ಸ್, ಯು ಆರ್ ನಾಟ್ ಮೈ ಚಿಲ್ಡ್ರನ್. ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಕುರಿಗಳು ನನ್ನ ಸ್ವರವನ್ನ. ಹೌದಲ್ವಾ? ಯೆಹೋವನು ನನಗೆ ಕುರುಬನು. ಹೌದಲ್ವಾ? ಯೆಹೋವನು ನನಗೆ ಕುರುಬ. ಅಲೋ, ಅವ್ರು ನಮ್ಗೆ ಕುರುಬ ಗೊತ್ತು, ನಾವು ಅವ್ರ ಕುರಿಗಳ, ಅದು ಇಂಪಾರ್ಟೆಂಟ್. ಅವ್ರು ನಮ್ಗೆ ಕುರುಬ ಅಂತ ಅವ್ರು ಬರ್ದಿಟ್ಟಾಯ್ತು. ಐ ಆಮ್ ಶಿವ ಶೆಪರ್ಡ್, ನಾನ್ ನಿಮಗೆ ಒಳ್ಳೆ ಕುರುಬ, ನೀವು ನನ್ನ ಕುರಿಗಳು. ಆರ್ ಯು ಲಿಸನಿಂಗ್ ಹಿಸ್ ವಾಯ್ಸ್? ಒಂದು ವೇಳೆ ಇಲ್ಲ ಅಂದ್ರೆ ಇವತ್ತು ದೇವರನ್ನ ಹುಡುಕು ಪ್ರಿಯ ಮಗನೇ, ಮಗಳೇ. ನಿನ್ನ ಚಿಕ್ಕ ವಯಸ್ಸಾಗಿರ್ಬೋದು, ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನ ಮಾಡ್ತಾರೆ. ನಿನ್ನ ತಲೆಯನ್ನು ದೇವರ ಮೇಲೆ ಕೆತ್ತಾರೆ. ನಿನ್ನ ಕುಟುಂಬದಲ್ಲಿ ಆಶೀರ್ವಾದವನ್ನು ಮೇಲೆ ಆಶೀರ್ವಾದ ಕಾಣ್ತೀಯ. ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ದೇವರು ಮಾಡಬೇಕಾಗಿರುವಂತಹ ಮಹಿಮೆಯಾದ ಕಾರ್ಯವನ್ನು ಕಾಣ್ತೀಯ. ಪ್ರಿಯ ಸಹೋದರನೇ, ಸಹೋದರಿಯ, ಈ ರಾತ್ರಿ ಹೇಳ್ತೇನೆ, ದೇವರನ್ನ ಹುಡುಕ್ಲಿಕ್ಕೆ ನಿಮ್ಮ ಮನಪೂರ್ವಕವಾಗಿರುವಂತಹ ಹೃದಯ ಸಿದ್ಧವಾಗಿದೆಯಾ? ದೇವರನ್ನ ಆತುರದಿಂದ ಹುಡುಕ್ಲಿಕ್ಕೆ ನಿನ್ನ ಜೀವಿತ ಒಪ್ಪಿಸಲ್ಪಡ್ಲಿಕ್ಕೆ ಸಿದ್ಧವಾಗಿದೆಯಾ? ನೀನು ಇವತ್ತು ಹುಡುಕುವುದಾದ್ರೆ ನಿನ್ನ ಸಜೀವ ಯಜ್ಞವಾಗಿ ನಿನ್ನ ಶರೀರವನ್ನು ದೇವರಿಗೆ ಅರ್ಪಿಸಿಕೊಡುತ್ತಿದೆ ಎಂಬುದಾಗಿ ಅರ್ಥ. ಈ ರಾತ್ರಿ ಕರ್ತನಾತ್ಮನ ಕೇಳ್ತಾ ಇದ್ದಾನೆ, ಎಷ್ಟು ಜನ ಸಜೀವ ಯಜ್ಞವಾಗಿ ಅರ್ಪಿಸಿ ಆರಾಧನೆ ಮಾಡ್ಲಿಕ್ಕಾಗಿ ಸಿದ್ಧವಾಗಿದೆಯಾ? ಎಷ್ಟು ಜನ ರೆಡಿಯಾಗಿದ್ದೀರಾ? ದೇವರ ವಾಕ್ಯಕ್ಕೆ ಎಷ್ಟು ಜನ ಕಿವಿಗೊಡುವವರಾಗಿದ್ದೀರಾ? ಹಾಗಾದ್ರೆ ನಿಮ್ಮನ್ನು ನೀವು ಅರ್ಪಿಸಿಕೊಡುವವರು ಮಾತ್ರ ಎದ್ದು ನಿಂತ್ಕೊಳ್ರಿ ಈ ವೇಳೆಗೆ. ನಿಮ್ಮನ್ನು ನೀವು ಅರ್ಪಿಸಿಕೊಡುವವರು ಮಾತ್ರ ಎದ್ದು ನಿಂತ್ಕೊಳ್ರಿ ಈ ವೇಳೆ. ಎಲ್ಲರೂ ಅಲ್ಲ, ಈ ವಾಕ್ಯಕ್ಕೆ ದೇವರನ್ನ ಹುಡುಕ್ತೀನಿ ಅನ್ನೋರು, ಮನಪೂರ್ವಕವಾಗಿ ಹುಡುಕ್ತೀನಿ ಅನ್ನೋರು, ಒಂದು ವೇಳೆ ಯಾವುದಾದ್ರೂ ಪಾಪಗಳಲ್ಲಿ ನೀನು ಬಿದ್ದು ಈ ಪಾಪದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ನಿನ್ನ ಜೀವಿತ ಒಂದು ವೇಳೆ ಅಂತ ಕತ್ತಲೆಯಲ್ಲಿ ಇರುವುದಾದ್ರೆ ದೇವರ ಬಳಿಯಲ್ಲಿ ಕೇಳು, ದೇವರೇ ನಾನು ಆ ಪಾಪದಿಂದ ಹೊರಗಡೆ ಬರಬೇಕು ಸ್ವಾಮಿ, ನಾನು ನಿನ್ನ ಹುಡುಕ್ತೀನಿ ದೇವರೇ, ನಾನು ನಿನ್ನ ಹುಡುಕ್ತೀನಿ. ಯೇಸುವಿನ ಈ ವೇಳೆಯಲ್ಲಿ ನಿಮ್ಮ ಜೀವಿತದಲ್ಲಿ ಸಜೀವ ಯಜ್ಞವಾಗಿ ಅರ್ಪಿಸಿ ದೇವರನ್ನ ಹುಡುಕ್ತೀನಿ. ಶಾಖಾತಾರ ಸಹೋದರನೇ, ಸಹೋದರಿ, ದೇವರು ಈ ರಾತ್ರಿ ನಿಮ್ಮ ಹೃದಯವನ್ನು ಆತ ನೋಡ್ತಿರುವಂತ ದೇವರಾಗಿದ್ದಾನೆ. ನಿಮ್ಮ ಹೃದಯವನ್ನು ನೋಡ್ತಿರುವಂತ ದೇವರಾಗಿದ್ದಾನೆ. ನಿಮ್ಮ ಜೀವಿತವನ್ನು ನೋಡ್ತಿರುವ ದೇವರಾಗಿದ್ದಾನೆ. ದೇವರು ಇವತ್ತು ಬಂದು ನಿನ್ನ ಹತ್ತಿಗೆ ಮಾತಾಡ್ತಾ ಇದ್ದಾರೆ. ಮೊದಲು ನನ್ನನ್ನು ಹುಡುಕು. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವ ಅರ್ಪಿಸುವೆನು. ನಶಿಸುವ ಜನರ ಬಳಿ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆನು.
ಸಂಪೂರ್ಣವಾಗಿ ಅರ್ಪಿಸುವೆನು. ನಾಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆನು. ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ ಈ ಜಗಕ್ಕೆಲ್ಲ ಸಾರು. ಕೈಗಳನ್ನ ಮೇಲೆ ಕೆತ್ತಿ ಯೇಸುವರ ನೋಡಿ ಹೇಳುವ, ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು ಯೇಸುವೇ, ನಿನ್ನ ಪ್ರೀತಿ ಎಲ್ಲರೂ ಸೇರುವ, ಪ್ರೀತಿ ಮಾಡುವೆ, ಪ್ರೀತಿ ಮಾಡುವೆನು ಯೇಸಯ್ಯ, ನಿನ್ನ ಪ್ರೀತಿ ಮಾಡುವೆನು. ಓ ಪ್ರೀತಿ ಮಾಡುವೆನು ಯೇಸುವೇ, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ. ಓ ನನ್ನ ಪ್ರಾಣ ಇರುವವರೆಗೂ, ಎಲ್ಲ ಹೃದಯಪೂರ್ವಕವಾಗಿ ಹೇಳುವ, ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ. ಎಷ್ಟು ಜನ ಹೇಳ್ತೀರಾ, ಪ್ರೀತಿ ಮಾಡುವೆ, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆ. ಓ ಪ್ರೀತಿ ಮಾಡುವೆನು ಯೇಸುವೇ, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ, ಹೃದಯಪೂರ್ವಕವಾಗಿ ಹಾಲೆಲೂಯ, ನಿನ್ನ ಪ್ರೀತಿ ಮಾಡುವೆ. ಈ ಉಸಿರು ರಬ ಶಂಕರವ ಓ ಯೇಸುವೇ, ಹೃದಯಪೂರ್ವಕವಾಗಿ ಸಮರ್ಪಿಸಲಿಕ್ಕೆ ಸಾಧ್ಯನಾ? ನನ್ನ ಪ್ರಾಣ ಓ ನಿನ್ನ ಪ್ರೀತಿ, ಹೃದಯಪೂರ್ವಕವಾಗಿ ಯೇಸುವೇ. ಇದುವರೆಗೂ ಸೈತಾನ ನಿಮ್ಮ ಜೀವನದಲ್ಲಿ ತಡೆಯನ್ನು ತಂದಿರಬಹುದು, ಸೈತಾನನ್ನು ಹೋರಾಟ ಮಾಡಿರಬಹುದು. ಇವತ್ತು ದೇವರು ಹೊಡೆಯುತ್ತಾ ಇದ್ದಾನೆ ಅವನ. ಎಸ್ ಲಾರ್ಡ್, ಕೈಗಳ ಮೇಲೆ ಕೆತ್ತಿಯಲ್ಲಿ ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಪ್ರೀತಿ ಮಾಡುವೆ, ನಿನ್ನ ಪ್ರೀತಿ ಯೇಸಯ್ಯ, ಪ್ರೀತಿ ಮಾಡುವೆ, ನಿನ್ನ ಪ್ರೀತಿ
ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ವಾ? ಒಂದು ವೇಳೆ ನನ್ನ ಜೀವನದಲ್ಲಿ ದೇವರನ್ನ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ದೇವರೊಟ್ಟಿಗೆ ಬದುಕಲಿಕ್ಕೆ ಆಗ್ತಾ ಇಲ್ವಾ ಸೋದರನೇ, ಈ ರಾತ್ರಿ ದೇವರನ್ನ ಕರೀತಾ ಇದ್ದಾನೆ. ನಿನ್ನ ಪಾಪವನ್ನು ಬಿಟ್ಟು ಬಾ, ಯೇಸುವಿನ ಬಳಿಗೆ ಸರೆಂಡರ್ ಆಗು ನಿನ್ನ ಜೀವಿತ. ಪರಿಶುದ್ಧಾತ್ಮನಲ್ಲಿ ಕೆಲವರನ್ನ ಮುಟ್ಲಿಕ್ಕಾಗಿದ್ದಾನೆ ಈ ರಾತ್ರಿ. ಪರಿಶುದ್ಧಾತ್ಮನ ಈ ರಾತ್ರಿ ಕೆಲವು ಹೃದಯಗಳನ್ನು ಈ ಸ್ಥಳದಲ್ಲಿ ಮುಟ್ಲಿಕ್ಕಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಹೃದಯವನ್ನು ತೆರೆಯುವುದಾದ್ರೆ ಆತ ನಿಮ್ಮನ್ನು ಮುಟ್ಲಿಕ್ಕಾಗಿ ರೆಡಿ ಇದ್ದಾನೆ. ಹಲ್ಲೆಲೂಯಾ. ಓ ರಾಮಚಂದ್ರ ಜೀಸಸ್. ಓ ಹಲ್ಲೆಲೂಯಾ. ದೇವರ ಹಸ್ತ ಇಳೀತಾ ಇದೆ. ಇವಾಗ ನಾನು ನೋಡ್ತಾ ಇದ್ದಾನೆ, ದೇವರ ಹಸ್ತ ಇಳೀತಾ ಇದೆ. ಕೆಲವು ಹೃದಯಗಳನ್ನ ದೇವರು ಮುಟ್ತಾ ಇದ್ದಾನೆ, ಕೆಲವರು ಜೀವಿತವನ್ನು ದೇವರು ಮುಟ್ಲಿಕ್ಕಾಗಿದ್ದಾನೆ. ಹಲ್ಲೆಲೂಯಾ. ಇನ್ನು ಕಣ್ಣೀರಿನಲ್ಲೇ ಇದೆಯಾ? ಇನ್ನು ಅನೇಕ ಓಡಾಟದಲ್ಲೇ ಹೋಗ್ತಾ ಇದೆಯಾ? ಸಮಸ್ಯೆಗಳಿಂದ ಕಾಡ್ತಾ ಇದೆಯಾ? ಕಷ್ಟ ಕಣ್ಣೀರಲ್ಲಿ ಅದು ಹೋಗ್ತಾ ಇದೆಯಾ? ಇನ್ನೆಲ್ಲ ಚಿತ್ತ ಭಾರ ದೇವರ ಮೇಲೆ ಹಾಕು. ಇನ್ನೆಲ್ಲ ಚಿತ್ತ ಭಾರವನ್ನು ದೇವರ ಮೇಲೆ ಹಾಕು ಸೋದರನೇ, ಸೋದರಿಯೇ. ಪವಿತ್ರಾತ್ಮನೇ ನಮ್ಮ ನಡೆಸಪ್ಪ. ಇಲ್ಲಿರೋ ಒಬ್ಬೊಬ್ಬರ ಜೀವಿತವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಲಿ, ಸಜೀವ ಯಜ್ಞವಾಗಿ ಅರ್ಪಿಸಲಿ, ಸಜೀವ ಯಜ್ಞವಾಗಿ ಸಮರ್ಪಿಸಲಿ. ನಿಮ್ಮ ಹೃದಯದಲ್ಲಿ ದೇವರಿಗಾಗಿ ತವಕವಿದೆಯಾ? ದೇವರಿಗಾಗಿ ಆಸೆ ಇದೆಯಾ? ದೇವರಿಗೋಗಿ ಜೀವಿಸಲು, ಏನಾದರೂ ಸಾಧಿಸಲು, ದೇವರನ್ನ ಹುಡುಕುವುದಕ್ಕೋಸ್ಕರವಾಗಿ ಹೃದಯ ಸಿದ್ಧವಾಗಿದೆಯಾ? ಈ ರಾತ್ರಿ ಕರ್ತನು ಕೆಲವರನ್ನ ಮುಟ್ಲಿಕ್ಕಾಗಿದ್ದಾರೆ. ನಿಮ್ಮ ಜೀವಿತದ ಕುರಿತಾಗಿ ದೇವರು ಮಾತನಾಡ್ಲಿಕ್ಕಾಗಿದ್ದಾರೆ. ನಿಮ್ಮ ಜೀವದ ಕುರಿತಾಗಿ ಮಾತಾಡ್ಲಿಕ್ಕಾಗಿದ್ದಾರೆ. ಆಶೀರ್ವಾದ ಮಾಡಿರುವ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ಲಿಕ್ಕಾಗಿದ್ದಾರೆ. ಮಾತನಾಡಿದ್ದೇವೆ, ನಿಮ್ಮನ್ನು ಹುಡುಕುವಂತ ಜೀವಿತಗಳಾಗಿದ್ದೇವೆ. ನೀನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ, ಬದಲಾಯಿಸುತ್ತೇವೆ, ಸಜೀವ ಯಜ್ಞವಾಗಿದ್ದೇವೆ. ಒಬ್ಬೊಬ್ಬರನ್ನ ಅರ್ಪಿಸುವಂತ ಕೃಪೆಯನ್ನ ಅವರ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಅಪ್ಪ. ನಿನ್ನ ಮಹಿಮೆಯಾದ ಕಾರ್ಯ ನಿನ್ನ ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ ದೇವರೇ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತಾರೆ ದೇವರು ಈ ರಾತ್ರಿ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಎಂಬುದಾಗಿ. ದೇವರ ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಇವಾಗ ಮಾತ್ರ ಅಲ್ಲ, ಯಾವಾಗಲೂ ಹುಡುಕಿ ದೇವರನ್ನ ಅವರು ನಿಮಗೆ ಸಿಕ್ಕುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾವ ಮನುಷ್ಯರನ್ನ ಹುಡುಕಬೇಡ್ರಿ, ಯಾರನ್ನು ಹುಡುಕಬೇಡ್ರಿ, ಏನನ್ನು ಹುಡುಕಬೇಡ್ರಿ. ದಟ್ ಈಸ್ ದ ಫೌಂಡೇಶನ್. ದೇವರನ್ನ ಹುಡುಕ್ರಿ, ನಿಮಗೆಲ್ಲದು ಹಿಂಬಾಲಿಸ್ಕೊಂಡು ಬರ್ತದೆ. ಆಮೆನ್. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ಹಾಗೂ ದೇವರು ವಿಶೇಷವಾಗಿ ಈ ಸ್ಥಳಕ್ಕೆ ಬರಲಿಕ್ಕೆ ದೇವರು ಕೃಪೆಯನ್ನು ಕೊಟ್ಟರು. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಮ್ಮ ಕವನೆಂಟ್ ವರ್ಷಿಪ್, ಕವನೆಂಟ್ ಸ್ಕೂಲ್